ನಮಸ್ಕಾರ. ಬ್ರಾಹ್ಮಿ ಗರ್ಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷವಾದಂಥ ವಿಷಯ, ಯಾವ ನಕ್ಷತ್ರದ ಸ್ತ್ರೀ ಯಾವ ನಕ್ಷತ್ರದ ಪುರುಷನನ್ನ ವಿವಾಹ ಆದರೆ ತನ್ನ ಇಡೀ ಜೀವಮಾನದಲ್ಲಿ ಸಂತೋಷಕರವಾದಂಥ ಜೀವನವನ್ನು ನಡೆಸ್ತಾಳೆ ಅನ್ನೋದಕ್ಕೆ ಕೆಲವು ನಕ್ಷತ್ರಗಳಿದ್ದಾವೆ. ಅವು ಯಾವ ನಕ್ಷತ್ರಗಳು, ಅದನ್ನು ನಾವು ಮಾಡಿದ್ದ, ಹೇಗೆ ಅದು ಅಂತ ಅರ್ಥ ಕೊಟ್ಟರೆ ಇಲ್ಲ. ನಮ್ಮ ಈ ಜ್ಯೋತಿಷ್ಯ ಸಬ್ಜೆಕ್ಟು 5,000 ವರ್ಷಗಳ ಇನ್ನೂ ಹಿಂದಿನಿಂದಲೂ ಬಂದಿದ್ದು. ಆಗಿನ ಋಷಿಮುನಿಗಳು ಯೋಚನೆಯನ್ನು ಮಾಡಿ ವಿವಾಹಕ್ಕೆ ಬಂದಂಥ ಸ್ತ್ರೀಗಿಂತ ನಕ್ಷತ್ರದವರೊಂದಿಗೆ ವಿವಾಹ ಆದರೆ ಸುಖ ದಾಂಪತ್ಯವನ್ನು ಪಡಿಬಹುದು, ಸುಖ ದಾಂಪತ್ಯ ಜೀವನ ನಡೆಸ್ಬೋದು ಅಂತ ಕರಾರುವಕ್ಕಾಗಿ ಆ ಕಾನ್ಸೆಪ್ಟ್ಗಳನ್ನ ಬರೆದು ಅಂತ ಹೇಳ್ತಾ ಇದ್ದೀನಿ, ಲಿಖಿತ ರೂಪದಲ್ಲಿ ಇತ್ತೀಚೆಗೆ 5,000 ವರ್ಷಗಳ ಹತ್ತಿರದಿಂದ ಕೊಟ್ಟಿರ್ತಾರೆ. ನಾವು ಅವನ್ನೆಲ್ಲ ಸಾಧ್ಯವಾದಷ್ಟು ನಮ್ಮ ಬುದ್ಧಿಮತ್ತೆಗೆ ಸಿಗುವಷ್ಟು ಓದ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇರ್ತೀವಿ. ಮತ್ತು ಆ ಒಂದು ಗ್ರಂಥಗಳಲ್ಲಿ ಬರೆದಿರುವಂಥ ವಿಚಾರಗಳನ್ನು ಈಗಿನ ಜಮಾನಕ್ಕೆ, ಅಂದರೆ ಈಗಿನ ಕಾಲಕ್ಕೆ ತಕ್ಕಂತೆ ಕೆಲವೊಂದು ಪರಿವರ್ತನೆಗಳನ್ನು ಕೂಡ ಮಾಡಲೇಬೇಕಾಗುತ್ತೆ. ಅಜ್ಜ ಹಾಕಿದ ಆಲದ ಮರ ಅಂತಂದೇಳಿ ಅಲ್ಲೇ ಇರಲಿಕ್ಕಾಗಲ್ಲ. ಆ ಆಲದ ಮರದ ಬೇರುಗಳು ಬೆಳಿತಾನೆ ಹೋಗ್ತಾ ಇರ್ತವೆ. ಎಲ್ಲೋ ನಾವು ಒಂದು ಭಾಗ ಕೂತ್ಕೊಂಡಿರ್ತೀವಿ, ಅದನ್ನು ತಿಳ್ಕೋಬೇಕು. ಅದನ್ನು ನಾವು ಮಾಡರ್ನೈಸ್ ಲೈಫ್ಗೆ ಹೇಗೆ ಒಂದು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಮಾತ್ರ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥೈಸ್ಕೋಬಹುದು. ವಿಶಿಷ್ಟತೆಯಲ್ಲಿ ವಿಶಿಷ್ಟ. ಯಾವ ನಕ್ಷತ್ರ, ಪ್ರತಿಯೊಂದು ನಕ್ಷತ್ರಗಳಿಗೂ ತನ್ನದೇ ಆದಂಥ ಗುಣಲಕ್ಷಣಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಸ್ಥಿತಿಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ರಾಶಿಗಳನ್ನು ನಾವು ನಮ್ಮ ಜಾತಕದ ಕುಂಡಲಿಯಲ್ಲಿ ನೋಡಬಹುದು. ನೋಡಿ ಇಂಥ ನಕ್ಷತ್ರದವರಿಗೆ ಇಂಥ ನಕ್ಷತ್ರದವರು ಡೆಫಿನೆಟ್ಲಿ ಶೂಟ್ ಆಗೇ ಆಗ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದೇ ಅಂತಿಮ ಅಂತಲ್ಲ. ಆ ಕುಂಡಲಿಯೊಳಗಡೆ ಏನಾದರೂ ಪ್ರಾಬ್ಲಮೆಟಿಕ್ ಇತ್ತು ಅಂತಂದರೆ ಹೊಂದಾಣಿಕೆ ಆಗುವಂಥ ನಕ್ಷತ್ರದಲ್ಲೂ ಕೂಡ ಸುಖವಾದಂಥ ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯತೆಗಳು ಇರೋದಿಲ್ಲ. ಇದು ಶತಸಿದ್ಧ. ನಾವು ಅದೇ ಹೇಳಿದ್ನಲ್ವಾ, ಬುಕ್ದಲ್ಲಿ ಬರೆದಿದ್ದಾರೆ, ಹೀಗೆ ಬರೆದಿದ್ದಾರೆ, ಇಂಥ ನಕ್ಷತ್ರದ್ದು ಇದೇ ಸರಿಯಾಗಿರುತ್ತೆ, ಮಾಡಬಹುದು ಅಂತಂದು ಹೇಳೋದು ತುಂಬ ತಪ್ಪು ತಿಳುವಳಿಕೆ ಅಂತ ನಾನು ಹೇಳ್ತೀನಿ. ನಾವು ಪರಾಮರ್ಶಿಸಬೇಕು ಆ ಕುಂಡಲಿಗಳನ್ನು. ಯಾವ ಗ್ರಹಗಳು ಯಾವ ಸ್ಥಿತಿಗಳಲ್ಲಿದ್ದಾವೆ, ಸಪ್ತಮ ಭಾವಗಳು ಹೇಗಿದ್ದಾವೆ, ಚತುರ್ಥ ಭಾವಗಳು ಹೇಗಿದ್ದಾವೆ, ದಶಮ ಹೇಗಿದೆ, 11th ಹೌಸ್ ಜೊತೆ 12th ಹೌಸ್ ವೆರಿ ಇಂಪಾರ್ಟೆಂಟ್ಲಿ ಅದು ಹೇಗಿದೆ, ಕುಜನ ಸ್ಥಾನಮಾನಗಳೇನು, ಶುಕ್ರನ ಸ್ಥಾನಮಾನಗಳೇನು, ಇವೆಲ್ಲವನ್ನು ನೋಡಿ ಆಮೇಲೆ ನಾವು ಅದನ್ನು ಫೈನಲೈಸ್ ಮಾಡಬೇಕಾಗುತ್ತೆ. ಅದಕ್ಕೆ ಗಣಗಳ ಹೊಂದಾಣಿಕೆ ಅಂತ ಹೇಳ್ತಾರೆ, ಗಣಕೂಟಗಳು ಅಂತ ಹೇಳ್ತೀವಲ್ಲ, ಅದರ ಒಂದು ಭಾಗವನ್ನು ನಾನು ಇವತ್ತು ಮಾತಾಡ್ತಾ ಇರೋದು. ನಿಮಗೆ ಹೇಗಿರುತ್ತೆ ನೋಡೋಣ ಬನ್ನಿ. ಎಷ್ಟು ಹೊಂದಾಣಿಕೆಗಳನ್ನ ಹೇಗೆ ಮಾಡಿದ್ರು ಅವರು ಅಂತ ಅನ್ನೋದನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ. ವಿಶಿಷ್ಟವಾಗಿ ನಕ್ಷತ್ರಗಳಲ್ಲಿ ಸೌಮ್ಯ ನಕ್ಷತ್ರ, ಸಾಮಾನ್ಯ ನಕ್ಷತ್ರ ಮತ್ತು ರೌದ್ರ ನಕ್ಷತ್ರಗಳು ಅಂತ ನನ್ನ ಪರಿವಿಂಗಡಣೆ ಇದು. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೌಮ್ಯ ನಕ್ಷತ್ರದವರೊಂದಿಗೆ ವಿವಾಹ ಆದರೆ ಸೌಮ್ಯತೆಯಿಂದ ಜೀವನವನ್ನು ನಡೆಸ್ತಾರೆ, ಶತಸಿದ್ಧ. ಅಟ್ಲೀಸ್ಟ್ ಸೌಮ್ಯ ನಕ್ಷತ್ರದವರು ಸಾಮಾನ್ಯ ನಕ್ಷತ್ರದವರೊಂದಿಗೆ ಜೀವನವನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡ್ತಾರೆ, ಡೆಫಿನೆಟ್ಲಿ. ಅದೇ ಸೌಮ್ಯ ನಕ್ಷತ್ರದವ್ರನ್ನ ರೌದ್ರ ನಕ್ಷತ್ರದವ್ರ ಕೈಯಲ್ಲಿ ಕೊಟ್ಟು ನೋಡಿ, ಹಿಂಸೆ ಕೊಟ್ಟು ಅವ್ರ ಜೀವನ ಪರ್ಯಂತ ಪರಿತಪಿಸಬೇಕು, ಹಾಗೆ ಮಾಡ್ತಾರೆ ಡೆಫಿನೆಟ್ಲಿ ರೀ. ಕೆಲವೊಂದು ಉದಾಹರಣೆಗೆ ಹೇಳಬೇಕಂದ್ರೆ ಕೃತಿಕಾ ನಕ್ಷತ್ರಗಳಾಗಿರ್ಬೋದು ಎಲ್ಲ. ಮತ್ತೆ ನೀವು ನಿಮಗೆ ಕಂಪೇರ್ ಮಾಡ್ಕೋಬೇಡಿ, ಈಗಲೇ ಎಲ್ಲ ಹೇಳಿದ್ಮೇಲೆ ಕಂಪೇರ್ ಮಾಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ಅನ್ನುವಂಥ ಒಂದು ವಿಶಿಷ್ಟ ನಕ್ಷತ್ರದಕ್ಕೆ ರೋಹಿಣಿ ನಕ್ಷತ್ರದವ್ರನ್ನೇನಾದರೂ ಕೂಡಿಸಿದ್ರೆ ಆ ರೋಹಿಣಿ ನಕ್ಷತ್ರದವರು ಜೀವನವಿಡೀ ಪರಿತಪಿಸಬೇಕಾಗುತ್ತೆ. ಮೃಗಶಿರ ನಕ್ಷತ್ರ ಉತ್ತಮ ನಕ್ಷತ್ರವೇ ಇಲ್ಲ ಅಂತ ಹೇಳ್ತಿಲ್ಲ.
ಛಲವಾದಿ, ಹಠವಾದಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡೇ ಮಾಡ್ತೀನಿ ಅಂತ ಹೋಗುವಂತಹ ನಕ್ಷತ್ರ, ಬಲಿಷ್ಠವಾದಂಥ ನಕ್ಷತ್ರ ಅದು. ಇಂಥ ನಕ್ಷತ್ರದವರಿಗೆ ಸಾಮಾನ್ಯ ನಕ್ಷತ್ರವಾದಂತಹ ಅಶ್ವಿನಿ ನಕ್ಷತ್ರ, ಅದೇ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರದವ್ರನ್ನ ಕಟ್ಟಿದರೆ ಅವ್ರ ಜೀವನ ಹೇಗಿರುತ್ತೆ ಅಂತ ಗೊತ್ತಾ ನಿಮಗೆ? ಯಾರಾದರೂ ನಿಮ್ಮ ಸ್ನೇಹಿತರಲ್ಲಿ ಈ ಥರ ನಕ್ಷತ್ರಗಳ ಒಂದು ಹೊಂದಾಣಿಕೆ ಇತ್ತು ಅಂದರೆ ಕೇಳಿ ನೋಡಿ ಹೇಳ್ತಾರೆ ಅವ್ರಿಗೆ ಏನಂತ ಜೀವನ. ನಾನು 1 ಅಥವಾ 2 ಎಕ್ಸಾಂಪಲ್ಸ್ಗಳನ್ನ ಮಾತ್ರ ತಗೊಳ್ತಾ ಇದ್ದೀನಿ. ನಾನೀಗ ಕಂಪ್ಯಾರಿಸನ್ ಈಗ ತಾನೇ ಮೃಗಶಿರ ನಕ್ಷತ್ರ ಅಂತ ಹೇಳಿದೆ. ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿಯಾದಂಥ ಕುಜ ಆಗಿರ್ತಾನೆ. ಅವನು ಕುಜ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿಯಾದಂಥವನಾಗಿದ್ದು, ಇನ್ನೊಂದು ನಕ್ಷತ್ರ ಅದಕ್ಕೂ ಅಧಿಪತಿಯಾದಂಥವನು ಕುಜನೇ ಆಗಿದ್ದರೆ ಅತಿ ಉತ್ತಮ. ಉದಾಹರಣೆಗೆ ಮೃಗಶಿರ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರಗಳು. ಈ 2 ನಕ್ಷತ್ರಗಳು ಎಷ್ಟು ಕೌತುಕಮಯ ಅಂತಂದರೆ, ಜಾತಕದ ಕುಂಡಲಿಯಲ್ಲಿ 2 ಮನೆಗಳನ್ನು ಆರಿಸ್ಕೊಂಡಿದ್ದವರು ಇವು. ಸೂರ್ಯನಿಗೊಂದೇ ಮನೆ, ಚಂದ್ರನಿಗೊಂದೇ ಮನೆ. ಇನ್ನುಳಿದಂತೆ ಯಾವ ನಕ್ಷತ್ರಗಳನ್ನ ಗ್ರಹಗಳನ್ನ ತಗೊಳ್ಳಿ ಎಲ್ಲದಕ್ಕೂ 2 ಮನೆಗಳು. ಶನಿ 2, ಗುರು 2, ಬುಧ 2, ಶುಕ್ರ 2, ಕುಜ 2. ಮಾತಾ ಪಿತೃ, ಮಾತಾ ಅಂದರೆ ಚಂದ್ರ, ಪಿತೃ ಅಂದರೆ ರವಿ. ಇವರಿಬ್ಬರು ಮಾತ್ರನೇ ಏನೂ ಇಲ್ಲ ಅವರಿಗೆ ಆಸ್ತಿ. ಇಲ್ಲಿ ಮೃಗಶಿರ ನಕ್ಷತ್ರ, ಚಿತ್ರ ನಕ್ಷತ್ರದವ್ರಿಗೆ 2 ಮನೆಗಳು ಬರ್ತವೆ. ಹಾಗಿದ್ದಲ್ಲಿ ಅವರ ಗುಣಗಳು ಹೇಗಿರ್ತವೆ ಅಂತ. ಮೃಗಶಿರ ನಕ್ಷತ್ರ ವೃಷಭ ಮತ್ತು ಮಿಥುನಕ್ಕೆ ಸಂಬಂಧಪಟ್ಟಂಥ ನಕ್ಷತ್ರಗಳಾಗ್ತವೆ. 2 ಮನೆಗಳನ್ನ ತಗೊಳ್ತಲ್ವ. ಯಥಾ ಪ್ರಕಾರವಾಗಿ ಚಿತ್ತಾ ನಕ್ಷತ್ರಕ್ಕೂ ಕೂಡ ಕನ್ಯಾ ಮತ್ತು ತುಲಾ ರಾಶಿಗಳು, 2 ರಾಶಿಗಳು ಅದಕ್ಕೆ ಸಂಬಂಧಪಡುತ್ತೆ. ಇವೆರಡನ್ನೂ ನೋಡಿದರೆ ನಾವು ವಿಶೇಷವಾಗಿ ಏನು ಸಿಗುತ್ತೆ ಗೊತ್ತಾ? ವೃಷಭಕ್ಕೆ ಅಧಿಪತಿಯಾದಂಥವನು ಶುಕ್ರ, ಮಿಥುನಕ್ಕೆ ಅಧಿಪತಿಯಾದಂಥವನು ಬುಧ. ಶುಕ್ರ ಹಣ, ಬುಧ ಕೌಂಟಿಂಗ್, ಕ್ಯಾಲ್ಕುಲೇಷನ್, ಇಂಟೆಲಿಜೆನ್ಸಿ. ಇದು ಮೃಗಶಿರ ನಕ್ಷತ್ರಕ್ಕಿರುವಂಥ ಗುಣಗಳಾಗ್ತವೆ. ಚಿತ್ತಾ ನಕ್ಷತ್ರ ನೆನಪಿದೆ ನಿಮಗೆ? ಚಿತ್ತಿಣಿ ಅಂತ ಒಂದು ಶಬ್ದ ಇದೆ. ಯಾವ ಸ್ತ್ರೀ ಚಿತ್ತಿಣಿಯಲ್ಲಿ ಜನನವಾಗಿರುತ್ತೋ ವ್ಯವಹಾರದಲ್ಲಿ ಅಷ್ಟು ಯೋಚನೆಗಳನ್ನು ಮಾಡ್ತಾ ಇರುತ್ತೆ ಆ ಚಿತ್ತಿಣಿ. ಅದೇ ರೀತಿ ಈ ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ಮತ್ತು ತುಲಾ. ಕನ್ಯಾ ನಕ್ಷತ್ರಾಧಿಪತಿ ಬುಧ, ತುಲಾ ರಾಶ್ಯಾಧಿಪತಿ ಅಲ್ಲಿ ಶುಕ್ರ, ಅಲ್ಲಿ ಕೂಡ ಬುಧ ಶುಕ್ರ. ನೋಡಿ, ಈ ಮೃಗಶಿರ ಮತ್ತು ಚಿತ್ತಾ ನಕ್ಷತ್ರಗಳ ಹೊಂದಾಣಿಕೆ 2 ಮನೆಗಳ ಜೊತೆ ವಿಶೇಷವಾದಂಥ ಸ್ಥಾನಮಾನ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಇವರು ಗಂಡ ಹೆಂಡತಿ ಏನಾದರೂ ಒಂದು ವ್ಯವಹಾರಕ್ಕೆ ಕೈ ಹಾಕಿದರೆ ಅದರಲ್ಲಿ ಸೋಲು ಅನ್ನೋದು ಕಾಣಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸಕ್ಸಸ್ ಈಸ್ ಆಲ್ವೇಸ್ ಎಟ್ ದ ಡೋರ್ ಸ್ಟೆಪ್ ಅಂತ ಹೇಳ್ತಾರೆ. ಜೊತೆಗೆ ಬಂದಂಥ ಹಣವನ್ನು ಖರ್ಚು ಮಾಡೋದ್ರಲ್ಲಿ ಮಾತ್ರ ಅವರು ಯಾವುದೇ ಕಾರಣಕ್ಕೂ ಖರ್ಚು ಮಾಡಲ್ಲ ರೀ ಹಣನ. ಅದು ಶತಸಿದ್ಧ. ಭೂಮಿಯನ್ನು ಹೆಚ್ಚೆಚ್ಚು ಭೂಮಿಗಳನ್ನ ತಗೊಳ್ತಾರೆ, ಹೆಚ್ಚೆಚ್ಚು ಹಣನ ಡೆಪಾಸಿಟ್ ಮಾಡಿಡ್ತಾರೆ, ಸೇವಿಂಗ್ ಮಾಡಿಡ್ತಾರೆ. ಈ ರೀತಿಯ ಒಂದು ಸೌಮ್ಯತೆ ಈ 2 ನಕ್ಷತ್ರಗಳಲ್ಲಿದೆ. ಇನ್ನು ಒಂದು ಜೋಡಿಯನ್ನು ತಗೊಳ್ಳೋಣ. ಉದಾಹರಣೆಗೆ ಶತಭಿಷ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ತಗೊಳ್ಳೋಣ. ವಿಶೇಷವಾಗಿ ಸ್ವಾತಿ ನಕ್ಷತ್ರಕ್ಕೂ ಮತ್ತು ಶತಭಿಷ ನಕ್ಷತ್ರಕ್ಕೂ ಅಧಿಪತಿಯಾದಂಥವನು ರಾಹು. ರಾಹು ಅಂದರೆ ಏನು ಗೊತ್ತಾ? ಎ ಪ್ಲಾನೆಟ್ ಆಫ್ ಇಲ್ಯೂಷನ್ ಅಂತ ಹೇಳ್ತೀವಿ. ಪ್ಲಾನೆಟ್ ಆಫ್ ಇಲ್ಯೂಷನ್ ಆರ್ ಎ ಪ್ಲಾನೆಟ್ ಆಫ್ ಇನ್ಕಾರ್ನೇಷನ್ ಅಂತ ಹೇಳ್ತೀವಿ. ಹಿಂದಿನ ಜನ್ಮದ ಕರ್ಮಫಲಗಳೆಲ್ಲವನ್ನು ಹೊತ್ತು ತಂದು, ಅಂದರೆ ಜ್ಞಾಪಕಗಳನ್ನ ಹೊತ್ತು ತಂದು ಈ ಜನ್ಮದಲ್ಲಿ ಬಿಡುವಂಥ ವಿಶಿಷ್ಟವಾದಂಥ ಗ್ರಹ ರಾಹು. ಅಂದರೆ ಅರ್ಥ ಏನು? ಈ ಸ್ವಾತಿ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರದವರು ಹಿಂದಿನ ಜನ್ಮದ ಕರ್ಮದ ಫಲಗಳೊಂದಿಗೆ ಈ ಜನ್ಮದಲ್ಲಿ ಆಶಾಭಾವನೆಯನ್ನು ಹೊತ್ತು ಜೀವನವನ್ನು ನಡೆಸ್ತಾ ಇರ್ತಾರೆ. ಇವತ್ತಿಲ್ಲ ನಾಳೆ ನಮಗೆ ಸಂತೋಷ, ಸುಖ ಎಲ್ಲ ಸಿಗುತ್ತೆ ಅಂತ ಡೇ ಬೈ ಡೇ ಅವ್ರ ಲೈಫನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ. 2 ವಾಯುತತ್ವಗಳೇ, 2 ವಾಯುತತ್ವಗಳು ಇವೆರಡು. ವಿಶೇಷವಾಗಿ ಸ್ವಾತಿ ನಕ್ಷತ್ರ ತುಲಾರಾಶಿಗೆ ಸಂಬಂಧಪಟ್ಟಿದ್ರೆ ಶತಭಿಷ ಬಂದು ಕುಂಭರಾಶಿಗೆ ಸಂಬಂಧಪಡುತ್ತೆ. ಏನು ಸೌಮ್ಯತೆ ಇಲ್ಲಿ ಅಂದರೆ, ತುಲಾರಾಶಾಧಿಪತಿ ಶುಕ್ರನಾಗ್ತಾನೆ, ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಅಲ್ಲಿ ಶನಿ ಅಧಿಪತಿ ಆಗ್ತಾನೆ.
ಅವೆರಡು ರಾಶಿಯ ಅಧಿಪತಿಗಳನ್ನು ತಗೊಂಡ್ರೆ ಶುಕ್ರ ಮತ್ತು ಶನಿ, ದೇ ಆರ್ ವೆರಿ ಫ್ರೆಂಡ್ಲಿ ಮ್ಯಾಚಿಂಗ್ ಪ್ಲಾನೆಟ್ಸ್. ಅವೆರಡು ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಟಿರಲ್ಲ ರೀ ಇವರು. ಜೊತೆಗೆ ತಮ್ಮ ತಮ್ಮ ಯೋಚನೆಗಳನ್ನು ಕೂಡ ಬಿಟ್ಟಿರಲ್ಲ. ತನ್ನ ಯೋಚನೆಗಳನ್ನು ಗಂಡನಿಗೆ ಹೇಳಲ್ಲ, ಗಂಡನ ಯೋಚನೆಗಳನ್ನ ಹೆಂಡತಿಗೆ ಹೇಳಲ್ಲ. ಅಷ್ಟು ಸಸ್ಪೆನ್ಸ್ ಗಂಡ ಹೆಂಡತಿಯ ಮಧ್ಯದಲ್ಲಿ ಇರುತ್ತೆ. ಸೊ ಈ ರೀತಿಯ ಒಂದು ಪ್ಲಾನೆಟ್ಗಳ ಕಾಂಬಿನೇಷನ್ಗಳನ್ನ ನಮ್ಮ ಋಷಿಮುನಿಗಳು ತಮ್ಮ ಕಾನ್ಸೆಪ್ಟಲ್ಲಿ ಬರೆದು ನಮ್ಮ ಸುಖಮಯವಾದಂಥ ಜೀವನ ಚೆನ್ನಾಗಿರಲಿ ಅಂತ ಒಂದು ಕೊಟ್ಟಿದ್ರಲ್ಲ, ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಬೇಕು. ಅದಕ್ಕೆ ಹೇಳೋದು, ಶಾಸ್ತ್ರಕ್ಕೆ ತನ್ನದೇ ಆದಂಥ ಒಂದು ಆದ್ಯತೆ, ಗೌರವ. ಶಾಸ್ತ್ರವನ್ನು ನಂಬಿ ಅಂತ ನಾನು ಹೇಳ್ತಾ ಇಲ್ಲ, ನಂಬೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಅದರಲ್ಲಿರುವಂಥ ಅರ್ಥಪೂರ್ಣವಾದಂತಹ, ಅರ್ಥಗರ್ಭಿತವಾದಂತಹ ವಿಶೇಷಗಳು ಇದಾವಲ್ಲ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಲೈಫ್ ಗೋಲ್ಡನ್ ಎರಾ ಆಗುತ್ತೆ. ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಸಾಯಿ ಗುರುಭ್ಯೋ ನಮಃ.